ಹಿಂದೆ ಗೊಂದಲ ಇರಲಿಲ್ಲ, ಇವತ್ತು ಗೊಂದಲ ಇಲ್ಲ, ನಾಳೆಯಿಂದಲೂ ಕೂಡ ಯಾವುದೇ ರೀತಿಯ ಗೊಂದಲ ಇಲ್ಲ. ನಾವಿಬ್ಬರು ಜೊತೆಯಾಗಿದ್ದೇವೆ. ಎಲ್ಲ ಮಾಧ್ಯಮಗಳ ಸೃಷ್ಟಿಯಾದ ಪ್ರತಿಪಕ್ಷಗಳ ಸೃಷ್ಟಿ ಅನ್ನೋ ಮಾತನ್ನು ಹೇಳಿದರು. ಜೊತೆಗೆ ಶಾಸಕರು ಸಚಿವರು ಡೆಲ್ಲಿ ಪರೇಡ್ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಸ್ಪಷ್ಟನೆಯನ್ನು ಕೊಟ್ಟರು. ಯಾಕಂದರೆ ಸಂಪುಟ ಪುನರ್ರಚನೆ ಆಗುವಂಥ ಸಾಧ್ಯತೆ ಇರ್ತಾ ಇದೆ. ಹಾಗಾಗಿ ಅವರ ಒಂದು ಅಭಿಪ್ರಾಯವನ್ನು ಹೈಕಮಾಂಡ್ಗೆ ತಿಳಿಸಿರ್ಬೋದು. ಅದರಾಗೆ ದೊಡ್ಡ ವಿಚಾರ ಇಲ್ಲ. ಹಂಗಂತ ನಾವೆಲ್ಲರೂ ಬೇರೆ ಬೇರೆ ಆಗಿಬಿಟ್ಟಿದ್ದೀವಿ ಅಂತಲ್ಲ. 142 ಶಾಸಕರನ್ನು ನಾವು ಹೊಂದಿದ್ದೇವೆ. ನಮ್ಮದು ಎಲ್ಲರೂ ಕೂಡ ಒಂದೇ ಪಕ್ಷ, ಒಂದೇ ಶಾಸಕರು, ಎಲ್ಲರೂ ಒಟ್ಟಾಗಿದ್ದೇವೆ ಅನ್ನೋದನ್ನು ಪದೇ ಪದೇ ಸಿ ಎಂ ಸಿದ್ದರಾಮಯ್ಯ ಹಾಗೂ DCM DK ಶಿವಕುಮಾರ್ ಇಬ್ಬರು ಕೂಡ ಆ ಮಾತನ್ನು ಹೇಳಿದರು. ಜೊತೆಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಹೈಕಮಾಂಡ್ ಹೇಳಿದ್ದನ್ನು ಕೇಳ್ತೇವೆ. ಈಗ ಒಂದು ಪ್ರಶ್ನೆಯನ್ನು ಕೇಳಿದ್ರು, ಇಂಗ್ಲೀಷ್ ಮಾಧ್ಯಮದವರು ಒಂದು ಪ್ರಶ್ನೆ ಕೇಳಿದ್ರು, 2.5 ವರ್ಷ ಆದಮೇಲೆ ಅಧಿಕಾರ ಹಸ್ತಾಂತರದ ಬಗ್ಗೆ ಒಪ್ಪಂದ ಆಗಿದೆಯಾ, ಒಪ್ಪಂದದಲ್ಲಿ ಏನಾಗಿದೆ ಅಂತ. ಬಟ್ ಇದಕ್ಕೆ CM ಸಿದ್ದರಾಮಯ್ಯನವರು ಸ್ಪಷ್ಟವಾದ ಉತ್ತರವನ್ನು ಕೊಡಲಿಲ್ಲ. ಅದೆಲ್ಲ ಯಾಕ್ರಿ, ಹೈಕಮಾಂಡ್ ಹೇಳೋದು ಕೇಳ್ತೀವಿ ನಾವು, ಹೈಕಮಾಂಡ್ ಏನು ಹೇಳುತ್ತೋ ಅದನ್ನು ಕೇಳ್ತೀವಿ, ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅನ್ನೋದನ್ನು DK ಶಿವಕುಮಾರ್, CM ಸಿದ್ದರಾಮಯ್ಯ ಇಬ್ಬರೂ ಕೂಡ ಸ್ಪಷ್ಟವಾಗಿ ಹೈಕಮಾಂಡ್ ಮೇಲೆ, ಹೈಕಮಾಂಡ್ ಅಂಗಳಕ್ಕೆ ಚೆಂಡನ್ನು ಬಿಸಾಕಿದ್ರು. ಅಂದರೆ ಈ ಒಪ್ಪಂದದ ಬಗ್ಗೆ ಎಲ್ಲೂ ಕೂಡ ಸುಮಾರು 30 ನಿಮಿಷಗಳ ಕಾಲ ಪ್ರೆಸ್ ಮೀಟ್ ಆಯಿತು. ಈ 30 ನಿಮಿಷಗಳ ಪ್ರೆಸ್ ಮೀಟ್ನಲ್ಲಿ ಇಬ್ಬರೂ ನಾಯಕರು ಕೂಡ ಒಪ್ಪಂದ ಆಗಿದೆಯಾ ಇಲ್ವಾ, ಅಧಿಕಾರ ಹಸ್ತಾಂತರ ಆಗುತ್ತಾ ಇಲ್ವಾ, ಈ ಎರಡೂ ವಿಚಾರಗಳ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ.